ಸಮಿತಿ ಪಕ್ಷ ಹಾಸನ ಜಿಲ್ಲಾ ಘಟಕ ಈ ದಿನ ನಾವು ಉದ್ಯೋಗದ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿರೋದ್ರ ಬಗ್ಗೆ ಈ ಪತ್ರಿಕಾ ಪ್ರಕಟಣೆ ಕೊಡಲಿಕ್ಕೋಸ್ಕರ ಬಂದಿದ್ದೇವೆ. ನಮ್ಮ ಜಿಲ್ಲಾಧ್ಯಕ್ಷರಾಗಿದ್ದರು, ಈಗ ರಾಜ್ಯ ಸಮಿತಿ ಸದಸ್ಯರಾಗಿದ್ದಾರೆ, ಉಮೇಶ್ ಬೆಳಗುಂಬರ್ ಅವರು ಇದ್ದಾರೆ, ಮತ್ತೆ ಮುಂದಿರುವಂಥ ವ್ಯಕ್ತಿ ರಾಜಶೇಖರ್ ರೆಡ್ಡಿ ಅವರಿದ್ದಾರೆ, ಮತ್ತೆ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದಂಥ ನಿರಂಜನ್ ಸರ್ ಇದ್ದಾರೆ, ಮತ್ತೆ ನಮ್ಮ ಪಕ್ಷದ ವಕೀಲರಾದ ಎ ಮಂಜು ಅವರಿದ್ದಾರೆ, ಮತ್ತೆ ಮಧು ಚಿಕ್ಕನಹಳ್ಳಿ ಅವರು ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಈ ದಿನ ನಾವು ಬಂದಿದ್ದೇವೆ. ಈ ವಿಚಾರವಾಗಿ ಕುರಿತು ನಮ್ಮ ಉಮೇಶ್ ಅವರು ಮಾತಾಡ್ತಾರೆ. ಹಾಸನದ ಎಲ್ಲ ಮಾಧ್ಯಮ ಮಿತ್ರರಿಗೆ ಅಭಿನಂದನೆಗಳು. ನಾನು ಉಮೇಶ್ ಬೆಳಗುಂಬ, ರಾಜ್ಯ ಕಾರ್ಯನಿರ್ವಾಹಕ ಸಮಿತಿ ಸದಸ್ಯರು. ನಾವು ಇವತ್ತು ಪತ್ರಿಕಾಗೋಷ್ಠಿ ಬಂದ ಉದ್ದೇಶ ಏನಪ್ಪ ಅಂತಂದರೆ, ಉದ್ಯೋಗದ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದ್ದಾರೆ. ಏನು HDCC ಬ್ಯಾಂಕ್ನಲ್ಲಿ ಉದ್ಯೋಗ ಕೊಡಿಸ್ತೀವಿ ಅಂತ ಹೇಳಿ ಸುರೇಶ್ ಅನ್ನೋ ವ್ಯಕ್ತಿ, ಅರಸೀಕೆರೆ ತಾಲೂಕು ನಮ್ಮದೇ ಬೆಳಗುಂಬ ಪಂಚಾಯಿತಿ ಮೈಲಹಳ್ಳಿ ಅನ್ನೋ ಒಂದು ಒಬ್ಬ ವ್ಯಕ್ತಿ, ಜೊತೆಗೆ DCC ಬ್ಯಾಂಕಿನ ಸೂಪರ್ವೈಸರ್ ಸೋಮೇಶ್ ಅವರು. ಹೆಚ್ಚು ಕಡಿಮೆ ನಮಗೂ ಬಂದಿರೋ ಮಾಹಿತಿ ಪ್ರಕಾರ 120 ಜನದ ಹತ್ರ ಇವ್ರು ಕಲೆಕ್ಷನ್ ಮಾಡಿದ್ದಾರೆ. 5 ಲಕ್ಷ, 7 ಲಕ್ಷ, 8 ಲಕ್ಷ, 10 ಲಕ್ಷ ತನಕ ಮಾಡಿದ್ದಾರೆ. ಈಗ ಇಲ್ಲಿ ನಮ್ಮ ಪಕ್ಕ ಕೂತಿರೋಂಥ ಇವರೇ ರಾಜಶೇಖರ್ ರೆಡ್ಡಿ ಅಂತ, ಇವ್ರು ತಿಟ್ಟೂರ್ನವರು. ಇವ್ರ ಕಡೆಯಿಂದ 6 ಜನಕ್ಕೆ ಕೊಡ್ಸಿದ್ದಾರೆ. ಒಟ್ಟು 42 ಲಕ್ಷ ರೂಪಾಯಿನ ಇವ್ರ ಕಡೆಯಿಂದ ಕೊಡಿಸಿದ್ದಾರೆ. ಕೆಲಸ ಕೊಡಿಸ್ತೀವಿ, ಉದ್ಯೋಗಗಳಿದೆ ಅಂತ. ಈ ಒಂದು ಉದ್ದೇಶಕ್ಕೆ ನಾವು ಇದನ್ನ ಫಸ್ಟ್ ಸೀರಿಯಸ್ ಆಗಲಿ ಏನೋ ಇರಬೇಕು ಅಂತ ನಾವು ಮೊನ್ನೆ ಈಗೊಂದು 15 ದಿನದಲ್ಲಿ ಮಾಹಿತಿ ಬಂತು. ಆ ಮಾಹಿತಿ ಬಂದಂಥ ಸಂದರ್ಭದಲ್ಲಿ ಅವನು ಸುರೇಶ್ ಅನ್ನೋ ವ್ಯಕ್ತಿಗೆ ಕಾಲ್ ಮಾಡಿದ್ವಿ. ನಮ್ಮ ಪಂಚಾಯತಿಯವನೇ ಅಲ್ವಾ, ಯಾಕಪ್ಪ ಏನು ಅಂತ ಕೇಳಿದಾಗ ಯಾರೇನು ಮಾಡಿದ್ದಾರೆ, ಯಾರೇನು ತಿಕ್ಕೊಂತಾರೆ ಅಂತ ಬೇರೆ ನಮ್ಮ ಹತ್ರ ಮಾತಾಡಲ್ಲ. ಸರ್ ನಾವೇನು ಅನ್ಯಾಯ ಅಕ್ರಮ ಮಾಡಿಲ್ಲ ಅಂತ ಹೇಳಿದ. ಜೊತೆಗೆ ಯಾವ ಜಿಲ್ಲಾ ಕಮಿಟಿ ಆಗಲಿ ರಾಜ್ಯ ಕಮಿಟಿ ಆಗಲಿ ಏನು ಮಾಡ್ತಾರೆ ಅಂದರು. ನಾವು ಇದೇನಪ್ಪ ಎಂತೆಂಥ ಸಣ್ಣ ಪುಟ್ಟವನ್ನೇ ಮಾಡ್ತಿದ್ದೀವಿ, ಇಷ್ಟೊಂದು ಹಗರಣ ಅಂತ ಮೊನ್ನೆ DCC ಬ್ಯಾಂಕಿಗೆ ನಾವು ನಾಗರಾಜ್ ಸೋಮನಹಳ್ಳಿ ಅವರು ಮತ್ತೆ ಅಧ್ಯಕ್ಷರು ಮತ್ತೆ ಜಯರಾಮ್ ಅವರು ಡೈರೆಕ್ಟ್ರು ಎಲ್ಲರೂ ಕರೆಸ್ಕೊಂಡು ಕೇಳಿದಂಥ ಸಂದರ್ಭದಲ್ಲಿ 2018-19ಕ್ಕೆ ನಾವು ಲಾಸ್ಟ್ ರಿಕ್ರೂಟ್ಮೆಂಟ್ ಮಾಡಿರೋದು. ಅದಾದ ನಂತರ ನಮ್ಮ DCC ಬ್ಯಾಂಕ್ನಲ್ಲಿ ಯಾವುದೇ ಹೊಸ ನೇಮಕಾತಿಗಳನ್ನ ಮಾಡಿಲ್ಲ ಅಂತ ಹೇಳಿದರು. ಅದಾದ್ಮೇಲೆ ಇವರು ಹೊಸದಾಗಿ ಪೂರ್ತಿ ಆಲ್ ಟಿಕೆಟ್ ಮಾಡಿ MD ಅವರ ಸಿಗ್ನೇಚರ್ ಕೂಡ ನಕಲಿ ಮಾಡಿ, ಜೊತೆಗೆ HDCC ಬ್ಯಾಂಕ್ ಲೋಗೋನು ಮಿಸ್ಯೂಸ್ ಮಾಡಿ ಪೂರ್ತಿ ಇವರಿಗೆ ಒಂದು 5-6 ಜನದ್ದು, ಅಂದ್ರೆ ಎಲ್ಲ ಯಾರು 6 ಜನ ಅಲ್ಲ, ಇವ್ರ ಕಡೆಯಿಂದ 6 ಜನ ಸೀಟ್ಗೆ ಪೂರ್ತಿ ಎಲ್ಲ ಏನು ಬ್ಯಾಂಕಿನ ನೇಮಕ ಯಾವ ಸರ್ಕಾರದ ಆದೇಶಗಳು ಯಾವ ಥರ ಇರುತ್ತೆ ಅದೇ ರೀತಿ ನಕಲಿ ದಾಖಲೆ ಸೃಷ್ಟಿಸಿ 2024 ಅಕ್ಟೋಬರಿಂದ ಹೊಸ ನೇಮಕಾತಿ ಶುರುವಾಗಿದೆ ಅಂತ ಹೇಳಿ ಎಲ್ಲ ಅರ್ಥವರು ಕಲೆಕ್ಷನ್ ಮಾಡಿದ್ದಾರೆ. ಇದು ಮೇಜರ್ ಆಗಿ ಹೊಸದುರ್ಗ, ತಿಪ್ಟೂರು, ಅರಸೀಕೆರೆ ತಾಲೂಕಿನಲ್ಲಿ ತುಂಬಾ ಜನಗಳು ಜಾಸ್ತಿ ಆಗಿದ್ದಾರೆ. ಆಮೇಲೆ ನಮಗೆ ಬಂದಿರೋ ಮಾಹಿತಿ ಜೊತೆಯಲ್ಲಿ ಇವ್ರನ್ನೇ ಕರ್ಕೊಂಡು ಬಂದು ಇವರು ಉಮಾಶಂಕರ್ ಅನ್ನೋ ವ್ಯಕ್ತಿಗೆ ಗಂಡಸಿನಲ್ಲಿ ತೆಕ್ಕೆ ಹಣ ಕೊಡೋದು. ನಮ್ಗೆ ಅವ್ರು ಗೊತ್ತು, ಇವ್ರು ಗೊತ್ತು, ನಮ್ಮನೆ ರೇವಣ್ಣ ಗೊತ್ತು, ದೇವೇಗೌಡರು ಗೊತ್ತು, ದೇವೇಗೌಡರು ರೇವಣ್ಣ ಎಲ್ಲರಿಗೂ ಗೊತ್ತು. ಇವ್ರು ಸುಮ್ಮನೆ ಬೇರೆಯನ್ನ ನಂಬಿಸಿ ವಂಚಿಸಿ ಈ ಥರ ಕೆಲಸ ಮಾಡಿದ್ದಾರೆ. ಇದನ್ನ ನಾವು ಹೇಳ್ದಾಗ ಮೋಸ್ಟ್ಲಿ ನಿನ್ನೆ DCC ಬ್ಯಾಂಕ್ ಪ್ರೆಸ್ ಮೀಟ್ ಆಗ್ಬೋದಲ್ವಾ ಸರ್? ನೆನ್ನೆ ಅದೇ ಇದೇ ವಿಷಯಕ್ಕೆ 4 ವರ್ಷ 2018-19ರಿಂದ ಆಗ್ತಿತ್ತು. ಹೇಳಿದ್ರು ನಮಗೂ ಇಂಥ ದೂರದಾರರು ಅರ್ಜಿದಾರರು ತಂದು ಕೊಟ್ಟಿದ್ದಾರೆ ಅಂದಾಗ, ಅಲ್ಲ ನೀವು ಯಾಕೆ ಯಾವುದೇ ರೀತಿ ಕಾನೂನು ಕ್ರಮ ತಗೊಂಡಿಲ್ಲ ಅಂತ ಅಂದ್ವಿ. ಆಮೇಲೆ ನಾವೇನಂದ್ವಿ, ನೋಡಿ ಸರ್ ನಾವು ಕೊನೆಯಲ್ಲಿ ಎಂಟ್ರಿ ಆಗಿದ್ವಿ, ನಾವು ಎಂಟ್ರಿ ಆದ್ಮೇಲೆ ವಿತ್ ದಾಖಲಾತಿ ಸಮೇತನೇ ನಾವು ಮಾತಾಡ್ತೀವಿ, ನಾವು ಬಿಡಲ್ಲ ಅನ್ನೋ ಹೊತ್ತಿಗೆ ಇದುವರೆಗೂ ಮಾಡಿದ್ದ DCC ಬ್ಯಾಂಕ್ ಏನು ಕಮಿಟಿ ನೆನ್ನೆ ಪ್ರೆಸ್ ಮೀಟ್ ಮಾಡಿದ್ದೀವಿ. ಅದು ಸ್ವಾಗತಾರ್ಹ, ಅದು ನಾವು ಒಪ್ಕೊಂತೀವಿ. ಆದರೆ ನಾವಿದ್ರ ಮುಖಾಂತರ ಏನಂತ ಹೇಳ್ತೀವಿ ಅಂದರೆ, ನಾವು ಹೇಳಿದ್ವಿ ಒಂದು ಕಂಪ್ಲೇಂಟ್ ಕೊಡ್ಬೋದಾಯ್ತು, ಈ ಥರ ಆಗ್ತಾ ಇದೆ ಅಂದಾಗ ನೀವು SP ಅವರಿಗೆ ಒಂದು ವಿಶೇಷ ತನಿಖಾ ತಂಡ ಅಂತ ಮಾಡಿ ಕಂಪ್ಲೇಂಟ್ ಕೊಟ್ಟು ಯಾರು ನೊಂದವರು, ನಿರಾಶ್ರಿತರು, ಸಂತ್ರಸ್ತರಿಗೆ ನ್ಯಾಯ ಕೊಡಿಸ್ಬೋದಾಯ್ತಲ್ವ ಅಂತ ಕೇಳಿದಾಗ ಅವರಲ್ಲಿ ಉತ್ತರ ಇರಲಿಲ್ಲ. ನಾವು ಪ್ರೆಸ್ ಮೀಟ್ ಮಾಡ್ತೀವಿ ಸರ್, ಆಮೇಲೆ ನಾವು ಕಂಪ್ಲೇಂಟ್ ಕೊಟ್ಟರೆ ಕಾಪಿ ಕೊಡಿ ಅಂತ ಕೇಳಿದ್ವಿ. 19-20 ಕೊಟ್ಟಿದ್ದೀವಿ ಅಂದಾಗ, ಸರ್ ಕಾಪಿ ಕೊಡಿ ನಾವು ಅದನ್ನ ನೋಡ್ತೀವಿ ಅಂದಾಗ ಅವ್ರು ಕೊಡ್ಲಿಲ್ಲ. ಇಲ್ಲಿ ಅದು 2ನೇ ಹಂತಕ್ಕೆ DCC ಬ್ಯಾಂಕ್ನವ್ರದ್ದು. ಆದರೆ ಮೂಲ ಈ ವ್ಯಕ್ತಿ ಸರ್, ದಯಮಾಡಿ ಮಾಧ್ಯಮ ಮಿತ್ರರನ್ನು ಗಮನಿಸಿ, ಇವನೇನು ಜಾಸ್ತಿ ವಯಸ್ಸಾರ 25-30 ವರ್ಷ ಇರ್ಬೋದು. ಈ ಪ್ರಮಾಣಕ್ಕೆ ಇವನು ವಂಚನೆ ಮಾಡ್ತಾ ಇದ್ದಾನೆ ಅಂದ್ರೆ, ಈಗ ನೋಡಿ ಇದಾದ್ಮೇಲೆ ಮೆಗಾ ಡೈರಿ ಅಂತ ಆಗ್ಬಿಡಿ, ಅದು 2ನೇ ಹಂತ. ಈಗ ಫಸ್ಟ್ DCC ಬ್ಯಾಂಕ್ ಇಲ್ಲ ಆಗಿರೋ ಅಕ್ರಮಕ್ಕೆ ಅವನ ಹತ್ರ ಪೂರ್ತಿ ಮತ್ತೆ ನೆಕ್ಸ್ಟ್ ಹೊಸ ಸಾರ್ವಜನಿಕರು ಇವತ್ತು ಎಲ್ಲರಿಗೂ ಉದ್ಯೋಗ ಅನ್ನೋದು, ಏನೋ ಒಂದು ಜಮೀನು ಮಾಡ್ಕೊಡ್ಬೋದು, ಸೈಟ್ ಮಾಡ್ಕೊಡ್ಬೋದು, ಏನೋ ನಮ್ಮ ಫ್ಯಾಮಿಲಿಗೆ ಒಬ್ರು ಮಗಳು ವಿದ್ಯಾ ಕೆಲಸ ಸಿಕ್ಕಿದೆ, ನಮ್ಮ ಸಂಸಾರ ನ್ಯಾಯಯುತವಾಗಿರುತ್ತೆ ಅಂತ ನಮ್ಮ ಮಧ್ಯಮ ವರ್ಗದ ಜನರ ಆಶೋತ್ತರ. ಇಂಥವ್ರನ್ನ ಈ ಥರ ದುರ್ಬಳಕೆ ಮಾಡ್ಕೊಂಡು ಅವರ ಹಣನೆಲ್ಲ ಕಿತ್ಕೊಂಡು ಇದು ಮಾಡಿದ್ದಾನೆ. ಈ ಉದ್ದೇಶಕ್ಕೋಸ್ಕರ ನಾವು ಅವನು
ಏನು ತನಿಖೆ ಆಗಬೇಕು, ಜೊತೆಗೆ ಕಂಪ್ಲೇಂಟ್ ಕೊಡ್ತಿದ್ದೀವಿ SP ಆಫೀಸ್ ಅವರಿಗೆ. ಮತ್ತೆ DCC ಬ್ಯಾಂಕಿನ ಈ ಏನಿದು ನಕಲಿ ಮಾಡಿದ್ದಾರೆ ಇದಕ್ಕೆ ನ್ಯಾಯ ಸಿಗೋ ತನಕ ನಾವು ಹೋರಾಟ ಮಾಡ್ತಿದ್ದೀವಿ ಅಂತ ಹೇಳಿ ನೋಡಿ. ನಮ್ಮ ನೊಂದವರು ಇವರು ವಿನಾಶೇತರ ಇವ್ರ ಕಡೆಯಿಂದ 6 ಜನಕ್ಕೆ ಇವರೇ 42 ಲಕ್ಷ ರೂಪಾಯಿ ಕೊಡಿಸಿದ್ದಾರೆ.